ತ್ರಿಪುರಾದಲ್ಲಿ ನಡೆದ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ತ್ರಿಪುರಾದಲ್ಲಿ ಆಡಳಿತದಲ್ಲಿರುವ ಬಿಜೆಪಿ ಭರ್ಜರಿ ಗೆಲುವನ್ನು ಸಾಧಿಸಿದೆ. ಒಟ್ಟು 6,909 ಸ್ಥಾನಗಳ ಪೈಕಿ ಬಿಜೆಪಿ 6,466 ಸ್ಥಾನಗಳಲ್ಲಿ ಗೆದ್ದಿದೆ. ಜಿಲ್ಲಾ ಪಂಚಾಯತಿನ 116 ಸ್ಥಾನಗಳ ಪೈಕಿ ಬಿಜೆಪಿ 113ರಲ್ಲಿ ಗೆದ್ದಿದೆ. ಸಿಪಿಐಎಂ 1ರಲ್ಲಿ ಗೆದ್ದಿದೆ. ಕಾಂಗ್ರೆಸ್ 2ರಲ್ಲಿ ಗೆದ್ದಿದೆ. ಪಂಚಾಯತ್ ಸಮಿತಿಯ 423 ಸ್ಥಾನಗಳ ಪೈಕಿ ಬಿಜೆಪಿ 407ರಲ್ಲಿ ಗೆದ್ದಿದೆ. ಸಿಪಿಐಎಂ 7ರಲ್ಲಿ ಗೆದ್ದಿದೆ. ಕಾಂಗ್ರೆಸ್ 8ರಲ್ಲಿ ಗೆದ್ದಿದೆ. 6,369 ಗ್ರಾಮ ಪಂಚಾಯಿತಿ ಸ್ಥಾನಗಳ ಪೈಕಿ ಬಿಜೆಪಿ 5,946 ಸ್ಥಾನಗಳಲ್ಲಿ ಗೆದ್ದಿದೆ. ಸಿಪಿಐಎಂ 150 ಸ್ಥಾನಗಳಲ್ಲಿ ಗೆದ್ದಿದೆ. ಕಾಂಗ್ರೆಸ್ 151 ಸ್ಥಾನಗಳಲ್ಲಿ ಗೆದ್ದಿದೆ. ಟಿಎಂಪಿ 102 ಸ್ಥಾನಗಳಲ್ಲಿ ಗೆದ್ದಿದೆ. ತ್ರಿಪುರಾದ ಚುನಾವಣಾ ಆಯೋಗ ಪ್ರಕಟಿಸಿರುವಂತಹ ಈ ಅಂಕಿಅಂಶಗಳನ್ನು ಆಧರಿಸಿ ಬಿಜೆಪಿಯ ಹಾಕಿರುವಂತಹ ಮಾಹಿತಿಯ ಪ್ರಕಾರ ಪಂಚಾಯತ್ ಸಮಿತಿಗಳಲ್ಲಿ ಬಿಜೆಪಿ 96.21% ವಾರ್ಡುಗಳನ್ನು ಗೆದ್ದಿದೆ. 96.21% ವಾರ್ಡುಗಳನ್ನು ಗೆದ್ದಿದೆ. ಜಿಲ್ಲಾ ಪಂಚಾಯತಿಗಳಲ್ಲಿ ಬಿಜೆಪಿ 97.41% ವಾರ್ಡುಗಳನ್ನು ಗೆದ್ದಿದೆ. ಗ್ರಾಮ ಪಂಚಾಯಿತಿಗಳಲ್ಲಿ ಬಿಜೆಪಿ 96.53% ವಾರ್ಡುಗಳನ್ನು ಗೆದ್ದಿದೆ. ಬಿಜೆಪಿಯ ಈ ಪ್ರಚಂಡ ಜಯದ ಬಳಿಕ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ಜೆ.ಪಿ. ನಡ್ಡಾ, ತ್ರಿಪುರಾದ ಮುಖ್ಯಮಂತ್ರಿ ಮಾಣಿಕ್ ಸಾಹಾ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಪೋಸ್ಟನ್ನು ಹಾಕಿದ್ದಾರೆ. ತ್ರಿಪುರಾದ ಜನತೆಗೆ ಧನ್ಯವಾದವನ್ನು ಹೇಳಿ ಈ ಐತಿಹಾಸಿಕ ಸಾಧನೆಯ ಬಗ್ಗೆ ಧನ್ಯವಾದ, ಕೃತಜ್ಞತೆಯನ್ನು ಸಲ್ಲಿಸಿ, ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ಅಭಿವೃದ್ಧಿ ಪರವಾದಂಥ ಆಡಳಿತವನ್ನು ಒಪ್ಪಿಕೊಂಡು, ತ್ರಿಪುರಾದಲ್ಲಿ ಬಿಜೆಪಿಯ ಆಡಳಿತವನ್ನು ಒಪ್ಪಿಕೊಂಡು ಜನ ನಮಗೆ ಮತ್ತೆ ಆಶೀರ್ವಾದವನ್ನು ಮಾಡಿದ್ದಾರೆ ಎನ್ನುವಂತಹ ಪೋಸ್ಟನ್ನು ಈ ಪ್ರಮುಖ 3 ಬಿಜೆಪಿ ನಾಯಕರು ಕೂಡ ಹಾಕಿರುವಂಥದ್ದು. ಬಟ್ ಇಲ್ಲಿ ಗಮನಿಸಬೇಕಾದಂಥ 2 ಪ್ರಮುಖ ವಿಚಾರಗಳಿದೆ. 2019ರ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಮತ್ತು ಈ ಬಾರಿಯ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ 2019ರಲ್ಲೂ ಕೂಡ ಬಿಜೆಪಿ ತ್ರಿಪುರಾದಲ್ಲಿ ನಡೆದಂತಹ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ 95% ಸ್ಥಾನಗಳನ್ನು ಗೆದ್ದುಕೊಂಡಿತ್ತು. ಈಗ ಏನು ಪ್ರದರ್ಶನವನ್ನು ತೋರಿತ್ತು ಬಿಜೆಪಿ ತೋರಿದೆಯೋ ಅದೇ ಪ್ರದರ್ಶನವನ್ನು 2019ರಲ್ಲೂ ಕೂಡ ಬಿಜೆಪಿ ತೋರಿತು. ಆದರೆ 2019ರಲ್ಲಿ ಬಿಜೆಪಿ ಗೆದ್ದಂತಹ 95% ಸ್ಥಳೀಯ ಸಂಸ್ಥೆಗಳ ಸ್ಥಾನಗಳಲ್ಲಿ 86% ಸ್ಥಾನಗಳಿಗೆ ಮತದಾನವೇ ನಡೆದಿರಲಿಲ್ಲ, ಚುನಾವಣೆಯೇ ನಡೆದಿರಲಿಲ್ಲ. ಅಂದರೆ ಬಿಜೆಪಿ ತಾನು ಗೆದ್ದಂತಹ 95% ಸ್ಥಾನಗಳ ಪೈಕಿ 2019ರಲ್ಲಿ 86%ರಲ್ಲಿ ಅವಿರೋಧವಾಗಿ ಆಯ್ಕೆಯಾಗಿತ್ತು, ಯಾವುದೇ ಚುನಾವಣೆಯೂ ನಡೆಯದು. 2019ರಲ್ಲಿ ಚುನಾವಣೆ ನಡೆದಿದ್ದು 6,369 ಗ್ರಾಮ ಪಂಚಾಯತ್ ಸ್ಥಾನಗಳ ಪೈಕಿ ಚುನಾವಣೆ ನಡೆದಿದ್ದು 833 ಸ್ಥಾನಗಳಿಗೆ ಮಾತ್ರ. ಪಂಚಾಯತ್ ಸಮಿತಿ 423ರಲ್ಲಿ 2019ರಲ್ಲಿ ಚುನಾವಣೆ ನಡೆದಿದ್ದು ಕೇವಲ 82 ಪಂಚಾಯತ್ ಸಮಿತಿಗಳಿಗೆ ಮಾತ್ರ. 116 ಜಿಲ್ಲಾ ಪಂಚಾಯತ್ ಸ್ಥಾನಗಳ ಪೈಕಿ 2019ರಲ್ಲಿ ಚುನಾವಣೆ ನಡೆದಿದ್ದು ಕೇವಲ 79 ಜಿಲ್ಲಾ ಪಂಚಾಯತ್ ಸ್ಥಾನಗಳಿಗೆ ಮಾತ್ರ. ಈ ಬಾರಿ ಅದೇ ರಿಪೀಟ್ ಆಗಿದೆ. ಹಂಗೆ ನೋಡೋಕೆ ಹೋದರೆ ಈ ಬಾರಿ ಬಿಜೆಪಿ ಗೆದ್ದಿರುವಂತಹ ಒಟ್ಟು ಸ್ಥಾನಗಳ ಸಂಖ್ಯೆ ಎಷ್ಟು? 6,909ರಲ್ಲಿ 6,466. ಇದರಲ್ಲಿ ಬಿಜೆಪಿ ಗೆದ್ದಿರುವಂತಹ 6,466 ಸ್ಥಾನಗಳ ಪೈಕಿ 4,806 ಸ್ಥಾನಗಳಲ್ಲಿ ಬಿಜೆಪಿ ಅವಿರೋಧವಾಗಿ ಆಯ್ಕೆಯಾಗಿದೆ. ಯಾವುದೇ ಚುನಾವಣೆ ಇಲ್ಲದೆ, ಯಾವುದೇ ಸ್ಪರ್ಧೆ ಇಲ್ಲದೆ ಆಯ್ಕೆಯಾಗಿದೆ. ಚುನಾವಣೆ ನಡೆದಿದ್ದೆಷ್ಟು ಈ ಬಾರಿ? ಕೇವಲ 2,103 ಸ್ಥಾನಗಳಿಗೆ ಮಾತ್ರ ಚುನಾವಣೆ ನಡೆದಿತ್ತು. 6,909 ಸ್ಥಾನಗಳ ಪೈಕಿ 2,103 ಸ್ಥಾನಗಳಿಗೆ ಮಾತ್ರ ಈ ಬಾರಿ ಚುನಾವಣೆ ನಡೆದಿತ್ತು. ಈ ಚುನಾವಣೆ ನಡೆದಂತಹ 2,103 ಸ್ಥಾನಗಳ ಪೈಕಿ ಬಿಜೆಪಿ 1,660 ಸ್ಥಾನಗಳಲ್ಲಿ ಗೆದ್ದಿದೆ. ಈ ಬಾರಿ ತ್ರಿಪುರಾದಲ್ಲಿ 6,369 ಗ್ರಾಮ ಪಂಚಾಯತ್ ಸ್ಥಾನಗಳ ಪೈಕಿ ಚುನಾವಣೆ ನಡೆದಿದ್ದು 1,189 ಸ್ಥಾನಗಳಿಗೆ ಮಾತ್ರ. 423ರಲ್ಲಿ ಪಂಚಾಯತ್ ಸಮಿತಿ ಸ್ಥಾನಗಳಲ್ಲಿ ಚುನಾವಣೆ ನಡೆದಿದ್ದು 188ರಲ್ಲಿ ಮಾತ್ರ. 116 ಜಿಲ್ಲಾ ಪಂಚಾಯತಿ ಸ್ಥಾನಗಳ ಪೈಕಿ ಚುನಾವಣೆ ನಡೆದಿರುವಂಥದ್ದು 96 ಸ್ಥಾನಗಳಿಗೆ ಮಾತ್ರ. ಅಂದರೆ ಬಿಜೆಪಿ ಅವಿರೋಧವಾಗಿ ಆಯ್ಕೆಯಾಗಿರುವಂಥದ್ದು 70%ಕ್ಕೂ ಅಧಿಕ ಸ್ಥಾನಗಳಲ್ಲಿ ಅವಿರೋಧವಾಗಿ ಆಯ್ಕೆಯಾಗಿದೆ. CPIMನ ಪ್ರಮುಖ ಆರೋಪ ಇರುವಂಥದ್ದೇನು ಅಂತ ಹೇಳಿದ್ರೆ, ರಾಜ್ಯ ಸರ್ಕಾರ
ತನ್ನ ಶಕ್ತಿಯನ್ನು ಬಳಸಿಕೊಂಡು, ತನ್ನ ಆಡಳಿತವನ್ನು ಬಳಸಿಕೊಂಡು ಈ ಚುನಾವಣೆಯನ್ನು ಗೆದ್ದಿದೆ. ಜೊತೆಗೆ ಕಾಂಗ್ರೆಸ್ ಮತ್ತು CPIMನ ಅಭ್ಯರ್ಥಿಗಳು ಕಂಟೆಸ್ಟ್ ಮಾಡದ ರೀತಿಯಲ್ಲಿ ಹಿಂಸಾಚಾರವನ್ನು ಮಾಡಲಾಗಿತ್ತು, ಒತ್ತಡವನ್ನು ಹೇರಲಾಗಿತ್ತು, ಅವರಿಗೆ ಬೆದರಿಕೆಯನ್ನು ಹಾಕಲಾಗಿತ್ತು. ಹೀಗಾಗಿ ನಮಗೆ ಹಿನ್ನಡೆಯಾಗಿದೆ ಎನ್ನುವಂಥದ್ದು CPIM ಕೊಟ್ಟಿರುವಂತಹ ಸ್ಪಷ್ಟನೆ. ಬಟ್ ಏನೇ ಆಗಲಿ, ತ್ರಿಪುರಾದಲ್ಲಿ ಸತತ 2ನೆಯ ಬಾರಿಗೆ 2019ರಲ್ಲಿ ಮತ್ತು ಈ ಬಾರಿ ಮತ್ತೊಮ್ಮೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ BJP ಭರ್ಜರಿ ಗೆಲುವನ್ನು, ಜಯವನ್ನು ಸಾಧಿಸಿದೆ. ವೆರಿ ಇಂಪಾರ್ಟೆಂಟ್ ಇವೆಲ್ಲ ಎಲೆಕ್ಷನ್ಸ್ ರಿಸಲ್ಟ್ಗಳು. ಕಾರಣ ಏನು ಅಂತ ಹೇಳಿದ್ರೆ, ತಳಮಟ್ಟದಲ್ಲಿಯೇ ಪಕ್ಷ ಇನ್ನಷ್ಟು ಭದ್ರಗೊಂಡಷ್ಟು ಅದು ವಿಧಾನಸಭಾ ಚುನಾವಣೆಯಲ್ಲಿ ಪಕ್ಷಕ್ಕೆ ಲಾಭ ಆಗುತ್ತಾ ಹೋಗುತ್ತೆ. ಸೊ 2018ರಲ್ಲಿ ತ್ರಿಪುರಾದಲ್ಲಿ ಎಡಪಕ್ಷಗಳ ಪಾರುಪತ್ಯವನ್ನು ಸಂಪೂರ್ಣವಾಗಿ ಅಂತ್ಯಗೊಳಿಸಿದ ಬಳಿಕ ಮತ್ತೆ ಅಲ್ಲಿ ಎಡಪಕ್ಷಗಳಿಗೆ ಚಿಗುರ್ಲಿಕ್ಕೂ ಕೂಡ ಅವಕಾಶವನ್ನು ಕೊಡ್ತಾ ಇಲ್ಲ BJP. ಅಷ್ಟರ ಮಟ್ಟಿಗೆ ತನ್ನ ನೆಲೆಯನ್ನು ಭದ್ರಪಡಿಸಿಕೊಳ್ತಾ ಇದೆ, ಜೊತೆಗೆ ತನ್ನ ನೆಲೆಯನ್ನು ವಿಸ್ತರಿಸಿಕೊಳ್ತಾ ಇದೆ. ಬಿಗ್ ಶಾಕ್ ಎಡಪಕ್ಷಗಳಿಗೆ ಮತ್ತು ಕಾಂಗ್ರೆಸ್ಸಿಗೆ ತ್ರಿಪುರಾದಲ್ಲಿ.